ತಂದೆ ನಾರಾಯಣ ನಮಸ್ಕಾರಗಳು. ವೀಕ್ಷಕರೇ, ನಾನು ಇಂದು ಎಲ್ಲಿಗೆ ಹೊರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು. ಇಷ್ಟೊಂದು ಸಂಭ್ರಮ ಅಂತ ಅಂದ್ಕೊಂಡಿರ್ಲಿಕ್ಕೆ ಸಾಕು. ಅದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹರಿಗಾರ್ ಗ್ರಾಮದ ನೀರ್ಗೋಡು ಎಂಬಲ್ಲಿ ಒಂದು ಕದಂಬೇಶ್ವರ ದೇವಸ್ಥಾನ ಅಂತ ಉಂಟು. ಅದರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ದಿನಾಂಕ 19/2/26ರಿಂದ ಆರಂಭವಾಗಿ 22ಕ್ಕೆ ಪ್ರಾಣ ಪ್ರತಿಷ್ಠೆಯಾಗಿ 23ರಂದು ಕಾರ್ಯಕ್ರಮ ಸಂಪನ್ನಗೊಳ್ಳಿಕ್ಕಿದೆ. ಅದರ ಕೆಲವು ತುಣುಕುಗಳನ್ನು ನಾನು ನಿಮಗಿಂದು ತೋರಿಸ್ತಾ ಇದ್ದೇನೆ, ಹೇಗೆ ತಯಾರಿ ಮಾಡಿದ್ದಾರೆ ಏನು ಅಂತ. ಅದರಲ್ಲಿ ನೋಡ್ರಿ, ಅದು ಸುಮಾರು 8 ಶತಮಾನಗಳ ಹಿಂದಿನ ಪ್ರಾಚೀನತೆಯನ್ನು ಹೊಂದಿದಂತಹ ಪ್ರಸಿದ್ಧ ದೇವಾಲಯ. ಇಲ್ಲಿಯ ಕದಂಬೇಶ್ವರನನ್ನ ನಂಬಿದ ಭಕ್ತರು ಬಹಳಷ್ಟು ಮಂದಿ ಇದ್ದಾರೆ. ಪಟ್ಟಣಗಳಲ್ಲಿ ಎಲ್ಲ, ಹಳ್ಳಿಗಳಲ್ಲೆಲ್ಲ ಬಹಳಷ್ಟು ಮಂದಿ ಇದ್ದಾರೆ. ಅವರು ಎಲ್ಲ ಭಕ್ತ ಜನರ ಆಶಯದಂತೆ ಈಗ ಆ ದೇವರ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವು ಈಗಾಗಲೇ ನೋಡಿದಿರಿ ಎಷ್ಟು ಶೃಂಗಾರ ಮಾಡಿದ್ದಾರೆ ಅಂತ. ನಾನು ಹೋಗಿರೋದು ಸಂಜೆನ ವೇಳೆ ಆಗಿರೋದ್ರಿಂದ ಲೈಟ್ಗಳೆಲ್ಲ ಬಹಳ ಚೆನ್ನಾಗಿದ್ವು, ನಕ್ಷತ್ರಗಳಂತೆ ಮಿನುಗ್ತಿದ್ವು ಅಂತ ಹೇಳಬೇಕು. ಬಹಳ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಇಂದು ಬೆಳಗಿನಿಂದನೇ ಕಾರ್ಯಕ್ರಮ ಆರಂಭ ಆಗಿದೆ. ನಮ್ಮ ಹಿಂದೂ ಪರಂಪರೆಯಲ್ಲಿ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡೋದು ಅಂದರೆ ಬಹಳನೇ ನೀತಿ ನಿಯಮಗಳಿರ್ತವೆ, ವಿಧಿವಿಧಾನಗಳಿರ್ತವೆ. ಎಷ್ಟೋ ಪೌರೋಹಿತ್ಯದವರು ಬಂದು, ವೈದಿಕರು ಬಂದು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ತಾರೆ. ಇಂದು ನಾಂದಿ ಪುಣ್ಯ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಗೋವನ್ನು ಹೋಗಿಸಿದ್ದಾರೆ. ಅಂದರೆ ಕಾಮಧೇನುವನ್ನು, ಗೋಮಾತೆ ಅಂದರೆ ಗೊತ್ತಲ್ಲ, ಎಲ್ಲ ಕಾರ್ಯಕ್ಕೂ ಬೇಕು ಅದು. ಇಲ್ಲಿ ದೇವಸ್ಥಾನಕ್ಕೆ ಕರುವಿನ ಸಮೇತ ಗೋಮಾತೆಯನ್ನು ಒಳಗೆ ತಂದು ಪ್ರದಕ್ಷಿಣೆ, ಪೂಜೆ, ಪ್ರದಕ್ಷಿಣೆ, ಅರ್ಚನೆ ಎಲ್ಲ ಮಾಡಿದ್ದಾರೆ. ಹಾಗೆ ಗೋವು ಬಹಳ ಚೆನ್ನಾಗಿ ಬಂದು ಎಲ್ಲರಿಗೂ ಖುಷಿಯಾಗಿದೆ. ಯಾಕೆಂದರೆ ಈಗಿನ ಕಾಲದ ಟೈಲ್ಸ್ ನೆಲ ಮೇಲೆ ಬರಬೇಕಲ್ವಾ, ಆದರೆ ಏನೂ ಒಂದು ತೊಂದರೆ ಆಗದೆ ಚೆನ್ನಾಗಿ ಗೋವಿನ ಪೂಜೆ ಆಯಿತು ಅಂತ ನೋಡಿದವರೆಲ್ಲ ಬಹಳ ಖುಷಿ ಪಡ್ತಾ ಇದ್ದಾರೆ. ಸಂಕಟವನ್ನು ಹರಿಸುವಂತಹ ಆ ದೇವನ ಪ್ರತಿಷ್ಠೆಗೆ ಗೋಮಾತೆ ಕೂಡ ಕಾಮಧೇನುವಾಗಿ ತನ್ನ ಅಭಯವನ್ನು ಇತ್ತಿದ್ದಾಳೆ ಅಂತ ಎಲ್ಲರಿಗೂ ಖುಷಿಯಾಗಿದೆ. ಇಂದು ಸಂಜೆಯ ವೇಳೆ ಬಲಿಯ ಕಾರ್ಯಕ್ರಮಗಳೆಲ್ಲ ಇದ್ದವು. ನೋಡಿ, ನಮ್ಮ ಸಂಸ್ಕಾರ ಅಂದರೆ ನಮ್ಮ ಋಷಿಮುನಿಗಳು ಕೊಟ್ಟಂತಹ ಸಂಸ್ಕಾರಗಳು, ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತ. ನಾವೊಂದು ದೇವಸ್ಥಾನವನ್ನು ಕಟ್ತೀವಿ, ಕಟ್ಟಿದ್ರೆ ಯಜ್ಞಾಗಗಳನ್ನು ಮಾಡಲಿಕ್ಕೆಲ್ಲ ಅದಕ್ಕೆ ಸರಿಯಾದ ಸ್ಥಳ, ವಾಸ್ತು ಪ್ರಕಾರ ಎಲ್ಲ ಬೇಕಾಗ್ತದಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನಮಗಿವತ್ತಲ್ಲಿಯ ಫೋಟೋಗಳನ್ನೆಲ್ಲ ನೋಡಿದಾಗ ಬಹಳ ಖುಷಿಯಾಯಿತು. ಹೊರಗಡೆ ಅಂತೂ ಬಿಡ್ರಿ, ಬಹಳ ವಿಶಾಲವಾದ ಜಾಗನೂ ಉಂಟು. ಆ ಎಲ್ಲ ವಿಶಾಲವಾದ ಜಾಗಕ್ಕೆ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಲೈಟಿಂಗು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಾಗಿಲುಗಳ ಡಿಸೈನನ್ನು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗರ್ಭಗುಡಿಯ ಅಂದರೆ ದೇವರ ಪ್ರತಿಷ್ಠಾಪನೆ ಆಗಿತ್ತಲ್ಲ, ಹಾಗಾಗಿ ಇವತ್ತು ನಾವು ಗರ್ಭಗುಡಿಯ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಮೇಲುಗಡೆ ಎಲ್ಲ
ಮರದ ಕೆತ್ತನೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಗರ್ಭಗುಡಿಯ ಹೊರಗಡೆ 2 ಮಂಟಪವನ್ನು ಇಟ್ಟಿದ್ದಾರೆ. ಅಂದರೆ ನಾಡಿದ್ದು ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಹೊರಗಡೆ 2 ದೇವರು, ಒಳಗೆ ಕದಂಬೇಶ್ವರ ಮುಖ್ಯವಾಗಿ ಆಗಲಿಕ್ಕಿವೆ. ಅದೆಲ್ಲ ಇವತ್ತು ತಯಾರಿಯಷ್ಟೇ ನಾನು ನಿಮಗೆ ಇಲ್ಲಿ ತುಣುಕುಗಳನ್ನು ತೋರಿಸಿದ್ದೇನೆ. ಅದರ ಪಕ್ಕಕ್ಕೆ ಯಾಗಶಾಲೆಗೂ ಕೂಡ ಒಂದು ಪ್ರವೇಶವನ್ನು ಇವತ್ತು ಮಾಡಿದ್ದಾರೆ ಅಂತ ಹೇಳಬೇಕು. ಅದರಲ್ಲಿ ಆಯಾ ದಿಕ್ಕುಗಳಿಗೆ ಯಾವ ದೇವತೆಗಳು ಅಧಿಪತಿಗಳಿರ್ತಾರೋ ಪೂರ್ವದಿಂದ ಮೊದಲುಗೊಂಡು ಅದೇ ಪ್ರಕಾರವಾಗಿ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೇನೆ ವಿಡಿಯೋದಲ್ಲಿ. ಬ್ರಹ್ಮ, ಇಂದ್ರ ಎಲ್ಲವ ಅದೇ ಪ್ರಕಾರವಾಗಿ ಪ್ರತಿಯೊಂದು ದೇವತೆಗಳಿಗೆ ಪೂಜೆ ಸಲ್ಲಿಸಿ, ಬಲಿಯನ್ನು ಸಲ್ಲಿಸಿ, ಅವರನ್ನು ಸಂತೃಪ್ತಿಪಡಿಸಿ ನಂತರ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದ್ವು. ನಾವು ಮನೆ ಕಟ್ಟುವಾಗಲೂ ಕೂಡ ಈಗ ದೇವಸ್ಥಾನ ಅಂದರೂ ಆ ಮನೆಯೇ ಆಯ್ತಲ್ಲ. ಅಂದರೆ ಒಂದು ಇಮಾರತ್ತು ಕಟ್ಟೋದು ಅಂದರೆ ನಾವು ಕೆಲವೊಂದು ದೋಷಗಳನ್ನು ಮಾಡಿರ್ತೇವೆ ಆ ಜಾಗದಲ್ಲಿ. ದೋಷಗಳು ಅಂದರೆ ಪೀಠೋಪಕರಣಗಳನ್ನೆಲ್ಲ ಬಳಸ್ತೀವಿ, ನಾವು ಮರದ ತುಂಡುಗಳನ್ನೆಲ್ಲ ಬಳಸ್ತೀವಿ. ಆವಾಗ ಅದು ಒಂದು ದೋಷನೇ ಆಯಿತು. ಅಂದರೆ ಮರವನ್ನು ಕಡಿಬೇಕು, ನಾವು ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ದೇವತೆಗಳಿದಾವೋ ಅವರನ್ನೆಲ್ಲ ಸಂತೃಪ್ತಿಪಡಿಸಬೇಕಾಗ್ತದೆ. ಯಾಕೆಂದ್ರೆ ಅವ್ರು ನಮ್ಮನ್ನು ಮುಂದೆ ಚೆನ್ನಾಗಿ ಕಾಯ್ಕೊಂಡು ಹೋಗ್ಬೇಕಲ್ಲ. ಈಗ ಹೊರಗಡೆ ಇರುವಂತಹ ಗಣಗಳಿಗೆಲ್ಲ ನಾವು ಸರಿಯಾಗಿ ಪೂಜೆ ಕೊಟ್ಕೊಂಡ್ರಷ್ಟೇ ನಮಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ. ಒಳಗೆ ಹೋದ್ಮೇಲೆ ಒಳಗಿನ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತವೆ. ಹಾಗಾಗಿ ಈ ನಮ್ಮ ಪರಂಪರೆಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಅವೆಲ್ಲವೂ ಹಾಸುಹೊಕ್ಕಾಗಿವೆ. ಅದನ್ನೆಲ್ಲ ನೋಡಿದರೆ ಎಷ್ಟು ಅರ್ಥವತ್ತಾಗಿದೆ ನಮ್ಮ ಸಂಸ್ಕೃತಿ ಅಂತ ನಾವು ಖುಷಿ ಪಡಬೇಕು. ಅಲ್ಲಿ ನೋಡಿದಾಗ ಇವತ್ತು ನನಗೆ ಹಾಗೆ ಅನ್ನಿಸ್ತು, ನಾವು ಇಂತಹದನ್ನು ಸರಿಯಾಗಿ ನೋಡಿಲ್ಲ, ಲಕ್ಷ್ಯ ಕೊಟ್ಟಿಲ್ಲ ಅಂದರೆ ನಮಗೆ ಎಷ್ಟೊಂದು ಮಿಸ್ ಆಗ್ತವೆ ಅಂತ ಅನ್ನಿಸ್ತು. ಕೊನೆಗೆ ಪೌರೋಹಿತ್ಯದ ಭಟ್ರು ಚೆನ್ನಾಗಿ ಪ್ರಾರ್ಥನೆ ಎಲ್ಲ ಮಾಡಿಕೊಂಡ್ರು. ತಿಳುವಳಿಕೆಯನ್ನು ಜನರಿಗೆ ಹೇಳಿದ್ರು. ನಾವು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ಶಾರ್ಟ್ ಆಗಿ ನಾಳಿನ ಕಾರ್ಯಕ್ರಮಗಳ ರೂಪರೇಷೆಗಳನ್ನು ನೀಡಿದ್ರು. ಅದರ ಕೆಲವು ತುಣುಕುಗಳೀಗ ನೀವು ನೋಡಬಹುದು. ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ. ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಜನ ಬಂದು ಕದಂಬೇಶ್ವರನ ಪ್ರೀತಿಗೆ ಪಾತ್ರರಾಗ್ರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನೋಡಿ ಕದಂಬೇಶ್ವರನ ದರ್ಶನ ಮಾಡ್ಕೊಂಡು ಹೋಗ್ರಿ. ಚೆನ್ನಾಗಿರ್ತದೆ ಕಾರ್ಯಕ್ರಮ. ನಾಳೆ ಬರ್ಲಿಕ್ಕಾಗೋದಿಲ್ಲ, ನಾಡ್ದು ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರೋರು ಈಗ ಇವತ್ತು ಹೋದ್ಮೇಲೆ ಅಯ್ಯೋ ಇಲ್ಲ ನಾವು ಬರಬೇಕು, ಇಂಥ ಕಾರ್ಯಕ್ರಮ ಎಲ್ಲ ಟೈಮ್ ಸಿಗೋದಿಲ್ಲ, ಹತ್ತಿರದಲ್ಲಿರುವಾಗ ನಾವು ಬಂದು ನೋಡಿ ಸಾಕಿ ಚೂರು ಚೂರು सायुधं सवाहं सपताकम् अवाहयामि स्थापयामि पूजयामि। ओम यमोदादापृथ्वी यमोशमिदं जगदानस्करस्याम्नेशे अन्यमस्वतो इच्छसाति। ಚಂಡಿಕಾ ಹೋಮ ಇದೆ. ಜಲದಲ್ಲಿ ದೇವರನ್ನು ಅಧಿವಾಸ ಮಾಡುವಂತಹದ್ದಿದೆ. ಅಷ್ಟೇ ಅಲ್ಲದೆ 101 ದಂಪತಿಗಳಿಂದ ಸೂರ್ಯ ನಮಸ್ಕಾರ ಎಲ್ಲ ಕಡೆಯಲ್ಲಿ ಪ್ರಸರಿತನಾಗಿರುವಂತಹ ಆದಿತ್ಯಾತ್ಮಕ ಸೂರ್ಯನನ್ನ ಏಕತ್ರ ಮೇಲನಗೊಳಿಸುವುದಕ್ಕೋಸ್ಕರವಾಗಿ ದಶಾವರ್ತಿ ಸೂರ್ಯ ನಮಸ್ಕಾರ 101 ದಂಪತಿಗಳಿಂದ ಆಗುವಂತಹದ್ದಿದೆ. ಅದು
8:15ಗೆ ಪ್ರಾರಂಭವಾಗಬೇಕು. ನಿಮಗೆ ಸೂಚಿಸಿದ ಪ್ರಕಾರವಾಗಿ ಭಾರತೀಯ ಪರಂಪರೆಯಲ್ಲಿಯೇ ವೇದಿಕೆಯ ಹತ್ರ ಅಂತಂದ್ರೆ ಸಭಾಮಂಟಪದ ಹತ್ರ ಸನ್ನಿಹಿತರಾಗಬೇಕು. ಅದಾದ ನಂತರದಲ್ಲಿ ಚಂಡಿಕಾ ಹೋಮ ನಡೆಯುತ್ತದೆ. ಅದಾದ ನಂತರದಲ್ಲಿ ದೇವರನ್ನ ಜಲಾಧಿವಾಸ ಮಾಡುವಂತಹದ್ದು, ವ್ಯಾಹರ್ತಿ ಹೋಮ, ಅಘೋರಾಸ್ತ್ರ ಹೋಮ, ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ಜರುಗಲಿಕ್ಕಿವೆ. ಬೀಜವಾಪ ಅಂತಂದ್ರೆ ಸುತ್ತ ಮಂಟಪದ ಸುತ್ತ ಬೀಜಗಳನ್ನ ಪ್ರಕ್ಷೇಪ ಮಾಡಬೇಕು. ಅದು ಚಿಗುರು ಹೊಡೆಯಬೇಕು. ಅದು ಹೇಗೆ ಚಿಗುರು ಹೊಡೆಯುತ್ತದೋ ಆ ರೀತಿಯಾದಂತಹ ಫಲ ಎನ್ನುವಂತಹದ್ದು ಬರ್ತದೆ. ದೇವಸ್ಥಾನದಲ್ಲಿ ಬೆಳಗಿನಿಂದ ನಾವು ಹೇಳ್ತಾ ಇದ್ದೇವೆ, ಯಾಗಶಾಲೆಗೆ ಬರುವಾಗ ಎಲ್ಲರೂ ಗಮನಿಸಿಕೊಳ್ಳಿ, ದೇವಸ್ಥಾನಕ್ಕೆ ಬರುವಾಗ ಗಮನಿಸಬೇಕು ಎನ್ನುವಂತಹದ್ದು ಉದ್ದೇಶ ಉಂಟು. ಅಂಗಿಯನ್ನು ತೆಗೆದುಕೊಂಡೇ ಬರಬೇಕು. ಇಲ್ಲಿ ದೇವರ ಎದುರಿನಲ್ಲಿ ದೊಡ್ಡವರು ಯಾರೂ ಇಲ್ಲ, ಸಣ್ಣವರು ಯಾರೂ ಅಲ್ಲ. ಆದ್ರಿಂದ ಒಂದು ಸಮಾನತೆ ಇರುವುದಕ್ಕೋಸ್ಕರವಾಗಿ ಅದನ್ನ ಕಾಪಾಡಿಕೊಳ್ಳಿ. ನಿಮ್ಮನ್ನ ಬೇಸರಿಸುವುದಕ್ಕೆ ಹೇಳುವಂತಹದ್ದಲ್ಲ, ನಿಮ್ಮ ಪರಿಶ್ರಮ ಫಲ ಕೊಡುವಂತಹ ಸಂದರ್ಭ ಇದು. ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಅನ್ಯಥಾ ನಡೆದುಕೊಳ್ಳೋದು ಬೇಡ. ನಮ್ಮೆಲ್ಲ ಭಾವನೆ ದೇವರು ಅತ್ಯಂತ ಪ್ರೀತಿಯಿಂದ ಈ ಒಂದು ಆಲಯದಲ್ಲಿ ಸನ್ನಿಹಿತನಾಗಿ, ಸರ್ವಕಲಾ ಸನ್ನಿಹಿತನಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕು. ಅದಕ್ಕೆ ನಿಮ್ಮೆಲ್ಲರ ಪ್ರತಿಯೊಬ್ಬರ ನಡತೆ ಕೂಡ ಅಂತಂದ್ರೆ ನಮ್ಮನ್ನೆಲ್ಲ ಪ್ರತಿ ದಿವಸ ಆಚರಣೆ ಕೂಡ ಅದಕ್ಕೆ ಕಾರಣ ಆಗ್ತದೆ. ಆ ರೀತಿಯಾಗಿ ಶುದ್ಧವಾಗಿ ಈ ಕಾರ್ಯವನ್ನ ಪೂರೈಸೋಣ. ಬಂದವರಿಗೆ ನಮ್ಮ ಆಚರಣೆ ಹೇಗೆ ಅಂತ ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳೋಣ ಎನ್ನುವಂತ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಮಾಡೋಣ. ಭದ್ರಂಕರಣೆ ವಿಷ್ಣುಯ